ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಸವಿರುಚಿ ಕೇಟರ್ಸ್ ರವಿಕುಮಾರ್ ಅವರು ನನ್ನ ಜೊತೆಗೆ ಇದ್ದಾರೆ. ಸೊ ಲಾಸ್ಟ್ ಟೈಮು ಸಾಂಬಾರ್ ಪುಡಿ ಮಾಡಿ ತೋರಿಸಿದ್ರು. ಸೊ ಇವತ್ತು ಅದರಲ್ಲೇ ಏನಾದ್ರು ರೆಸಿಪಿ ತಗೊಳ್ಳೋಣ ಅಂತ ಪ್ಲಾನ್ ಅಲ್ಲೇ ನಾನು ಬಂದಿದ್ದೀನಿ. ಸರ್ ಇವತ್ತು ನನಗೆ ಅದರಿಂದ ಏನಾದ್ರು ಒಂದು ರೆಸಿಪಿ ಮಾಡ್ತಾರೆ. ಸಿಂಪಲ್ ಆಗಿ ಒಂದು ಇಡ್ಲಿ ಸಾಂಬಾರು ಹೋಟೆಲ್ ಸ್ಟೈಲಲ್ಲಿ. ಒಂದು ಕಮೆಂಟ್ ಕೂಡ ಬಂದಿತ್ತು, ಇಡ್ಲಿ ಸಾಂಬಾರ್ ರೆಸಿಪಿ ತೋರಿಸಿ ಸರ್ ಅಂತ. ಓಕೆ ಸರ್, ಇಡ್ಲಿ ಸಾಂಬಾರ್ ರೆಸಿಪಿ ಕಷ್ಟನಾ? ಹಿಂಗೆ ಇಲ್ಲ, ಅದೇನಿಲ್ಲ, ಮನೇಲಿರೋ ಐಟಮ್ಸ್ಗಳನ್ನು ಮಾಡ್ಬೋದು. ಸಾಂಬಾರ್ ಪೌಡ್ರ್, ಬೇಳೆ, ಟೊಮೊಟೊ, ಈರುಳ್ಳಿ ಇದ್ಬಿಟ್ರೆ ಮುಗ್ದೋಯ್ತಾರಲ್ಲಿ ಇಡ್ಲಿ ಸಾಂಬಾರ್ಗೆ. ಏನದ್ರಲ್ಲಿ ತಲೆ ಹೋಗುವಂಥದ್ದು ಏನಿರಲ್ಲ. ಇಡ್ಲಿ ಸಾಂಬಾರ್ ಅಂದ್ರೆ ಸಿಂಪಲ್. ಬೇರೆ ಆದ್ರೂ ಸ್ವಲ್ಪ ಕಷ್ಟಪಡ್ಬೇಕು. ಇಡ್ಲಿ ಸಾಂಬಾರ್ ತುಂಬಾ ಈಸಿ ಅದು ಮಾಡೋದು. ಸಾಂಬಾರ್ ಪುಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಇದರ ಹಿಂದಿನ ಎಪಿಸೋಡ್ನ ನೀವು ನೋಡಬೇಕಾಗತ್ತೆ. ಬಟ್ ಇವಾಗ ಕಂಟಿನ್ಯೂ ಆಗ್ತಾ ಇರೋದು ಪಾರ್ಟ್ 2 ಥರ. ಸೊ ಅದರ ಒಂದು ಸಾಂಬಾರ್ ಪುಡಿನ ಬಳಸಿ ಇವತ್ತು ಇಡ್ಲಿ ಸಾಂಬಾರ್ನ ಮಾಡಿ ತೋರಿಸ್ತಾ ಇದ್ದಾರೆ ರವಿಕುಮಾರ್ ಅವರು. ಸರ್ ಖಂಡಿತ ತೋರಿಸ್ಕೊಡಿ ಸರ್ ಒಂದ್ಸತಿ. ಲಾಸ್ಟ್ ವಿಡಿಯೋದಲ್ಲಿ ಸಾಂಬಾರ್ ಪುಡಿ ಮಾಡೋದನ್ನ ಹೇಳ್ಕೊಟ್ಟಿದ್ದೆ ನಿಮ್ಗೆ ಯಾವ ಥರ ಅಂತೇಳಿ. ಹೌದು, ಅದರಿಂದನೇ ನಿಮ್ಗೆ ಈಗ ಇಡ್ಲಿ ಸಾಂಬಾರ್ ಮಾಡ್ಕೊಡ್ತೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಸಾಂಬಾರ್ ಈರುಳ್ಳಿ ಅಥವಾ ಚಿಕ್ಕಿರುಳ್ಳಿ, ಸಾಂಬಾರ್ ಈರುಳ್ಳಿ ಅಂತ. ಹೌದು. ಆಮೇಲೆ ಈರುಳ್ಳಿ ಇದೇನು ಇಲ್ದಿರು ನಡೆಯುತ್ತೆ. ಬಟ್ ಇಡ್ಲಿ ಸಾಂಬಾರಲ್ಲಿ ಇದು ಸಿಕ್ಕಿದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಇಡ್ಲಿ ಸಾಂಬಾರಲ್ಲಿ ಸ್ವೀಟ್ ಅವ್ರ ಜೊತೆ ಆನಿಯನ್ ಚೆನ್ನಾಗಿ ಬರುತ್ತೆ. ಓಕೆ, ಸಾಂಬಾರಿಗೆ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಅದಾದಮೇಲೆ ಪಂಪ್ಕಿನ್ನು ಅಥವಾ ಸಿಹಿಗುಂಬಳ, ಓಕೆ, ಟೊಮೊಟೊ, ಆಮೇಲೆ ಒಗ್ಗರಣೆ ಇದೆ: ಒಣಮೆಣಸು, ಸಾಸಿವೆ, ಜೀರಿಗೆ, ಕರಿಬೇವು. ಇದೊಂದು ಒಗ್ಗರಣೆ ಹಾಕೊಳ್ಳಿಕ್ಕೆ. ಓಕೆ, ಇದನ್ನ ಕಾಯಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2.5 ಸ್ಪೂನ್ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ. ಓಕೆ, ಆಮೇಲೆ ನೋಡ್ಬಿಟ್ಟು ಹಾಕೊಳ್ಳೋಣ, ಮತ್ತೆ ಬೇಕು ಅಂದರೆ ಮತ್ತೆ ಹಾಕೊಳ್ಬೋದು. ಓಕೆ, ಆಮೇಲೆ ಸ್ವೀಟ್ಗೆ ಬೆಲ್ಲ. ಇಡ್ಲಿ ಸಾಂಬಾರು ಅಂದರೆ ಸ್ವೀಟ್ ಬೇಕು, ಅದಕ್ಕೆ ಬೆಲ್ಲ. ಅದಾದಮೇಲೆ ಒಂದು 100 ಗ್ರಾಮ್ ಅಷ್ಟು ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಓಕೆ, ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀರಾ ಅನ್ಸುತ್ತೆ. ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ, ಒಂದು 2 ಕಪ್ ಆಗಷ್ಟು ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ನೋಡಿ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕೊಳ್ಳೋಣ. ಆಮೇಲೆ ಓಕೆ, ಒಂದು ಲಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆ. ಓಕೆ, ನಾನು ಫಸ್ಟಿಗೆ ಒಗ್ಗರಣೆ ಹಾಕೊಂಡ್ಬಿಡ್ತೇನೆ. ಲಾಸ್ಟಿಗೂ ಹಾಕ್ಬೋದು, ಲಾಸ್ಟ್ ಆದರೂ ಚೆನ್ನಾಗಿರುತ್ತೆ. ಹೌದಾ? ನಾನು ಫಸ್ಟಿಗೇನೆ ಹಾಕೊಂಡ್ಬಿಡ್ತೇನೆ. ಎಣ್ಣೆ ಕಾದಿದೆ. ಸಾಸಿವೆ ಮಾತ್ರ ಎಣ್ಣೆ ಕಾದ್ರ ಮೇಲೆ ಹಾಕ್ಬೇಕು. ಅದು ಒಗ್ಗರಣೆಗೂ ಫಸ್ಟಿಗೆ ಹಾಕಿದ್ರೆ ಅದು ಹೊಟ್ಟಲ್ಲ. ಜೀರಿಗೆ ಹಾಕಿದೆ ಇವಾಗ. ಓಕೆ, ಕರಿಬೇವು, ಮೆಣಸು, ಇದಕ್ಕೆಲ್ಲ ಸಾಂಬಾರು ಈರುಳ್ಳಿ ಹಾಕೋದು ಫಸ್ಟು. ಸಾಂಬಾರು ಈರುಳ್ಳಿ, ಹೌದು. ಓಕೆ, ಅದು ಬೇಗ ಫ್ರೈ ಆಗಲ್ಲ, ಆಗ ಸ್ವಲ್ಪ ಅದನ್ನೇ ಫಸ್ಟ್ ಫ್ರೈ ಮಾಡ್ಕೊಂಡು ಆಮೇಲೆ ಮತ್ತೆ ಮಿಕ್ಕಿರೋದೆಲ್ಲ ಹಾಕೊಳ್ಬೇಕು. ಓಕೆ, ಅದು ಫ್ರೈ ಆಗ್ತಿದೆ. ಆಮೇಲೆ ಇದು ಈರುಳ್ಳಿ, ಆಮೇಲೆ ಇದು ಕುಂಬಳಕಾಯಿ. ಓಕೆ, ಕ್ಲೀನಾಗಿ ಫ್ರೈ ಮಾಡಬೇಕು. ಓಕೆ, ಕುಂಬಳಕಾಯಿ ಬೇಕೇ ಬೇಕಾ? ಕುಂಬಳಕಾಯಿ ಇಲ್ಲ ಆಲೂಗಡ್ಡೆ. ಹೋಟ್ಲ್ಗಳಲ್ಲಿ ಕುಂಬಳಕಾಯಿ ಹಾಕ್ತಾರೆ. ಕ್ಯಾಟ್ರಿಂಗ್ ಸರ್ವಿಸಲ್ಲಿ ಆಲೂಗಡ್ಡೆ ಹಾಕ್ತಾರೆ. ಇಲ್ಲಾಂದರೆ ಬಟಾಣಿ ಹಾಕ್ತಾರೆ. ಓಕೆ, ಬಟಾಣಿ, ಆಲೂಗಡ್ಡೆ, ಇದು 3 ಯಾವ್ದು ಬೇಕಾದ್ರೂ ಹಾಕ್ಬೋದು. ಸಿಹಿಗುಂಬಳ ಯಾವ್ದು ಬೇಕಾದ್ರೂ ಹಾಕೋದು. ಸಿಹಿಗುಂಬಳ, ಹೌದು. ಓಕೆ, ಸ್ವಲ್ಪ ಹೋಟ್ಲ್ ಸ್ಟೈಲಲ್ಲಿ ಮಾಡ್ತಿದ್ದೇನೆ. ಕ್ಯಾಟ್ರಿಂಗಲ್ಲೇ ಡಿಫ್ರೆಂಟ್ ಬರುತ್ತೆ. ಕ್ಯಾಟ್ರಿಂಗಲ್ಲೆಲ್ಲ ಸ್ವಲ್ಪ ಬಾಯಿ ಸಿಗ್ತಾ ಇರುತ್ತೆ, ಸ್ವಲ್ಪ ದಪ್ಪ ಮಾಡ್ತಾರೆ. ಓಕೆ, ಹೋಟ್ಲ್ಗಳಲ್ಲಿ ಹಂಗಲ್ಲ, ನೀರು ಜಾಸ್ತಿ ಇರುತ್ತೆ, ನೀರಾಗಿರುತ್ತೆ, ತೆಳ್ಳಗಿರುತ್ತೆ. ನೀವು ನೋಡಿರ್ಬೋದು. ಹೋಟ್ಲುಗಳಲ್ಲಿ ಜಾಸ್ತಿ ಲೈಕ್ ಮಾಡ್ತಾರೆ. ಕ್ಯಾಟ್ರಿಂಗ್ ಇಡ್ಲಿ ಸಾಂಬಾರು ಯಾರು ಅಷ್ಟೇನು ಲೈಕ್ ಮಾಡಲ್ಲ. ಓಕೆ, ಹೋಟ್ಲ್ ಸಾಂಬಾರು ಚೆನ್ನಾಗಿರುತ್ತೆ. ಓಕೆ, ಮತ್ತೆ ಈ ಥರ ಸಣ್ಣ ಹೆಚ್ಕೋಬೇಕಾ ಕುಂಬಳಕಾಯಿ? ಹೌದು, ಈ ಥರ ಸಣ್ಣ ಹೆಚ್ಕೋಬೇಕು. ಅಂದರೆ ಅದು ಪೂರ್ತಿ ಬೆಂದು ಕರ್ಗೋಗ್ಬೇಕು, ಬಾಯಿಗೆ ಸಿಗಬಾರ್ದು. ಕರ್ಗೋಗ್ಬೇಕು, ಹೌದು. ಓಕೆ, ಟೊಮೊಟೊ ಹಾಕ್ಕೊಳ್ತೀನಿ. ಮನೆಗಳಲ್ಲೆಲ್ಲ ಅಂದರೆ ಕುಕ್ಕರಲ್ಲಿ ಇಟ್ಟು ಓಕೆ, ಇದಿಷ್ಟು ದಮ್ ಹಾಕಿ ಅಲ್ಲ ಇದಿಷ್ಟು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ತೊಗರಿಬೇಳೆ ಒಂದು 100 ಗ್ರಾಮ್ ಹಾಕಿ ಬೇಯಿಸ್ಬಿಟ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ. ಓಕೆ, ಎಲ್ಲ ಕರ್ಗೋಗ್ಬಿಡುತ್ತೆ. ಅವಾಗ ಇಡ್ಲಿ ಸಾಂಬಾರಲ್ಲಿ ಯಾವುದು ಬಾಯಿ ಸಿಗಬಾರ್ದು, ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು. ಓಕೆ, ಅವಾಗಲೇ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕ್ಯಾಟ್ರಿಂಗಲ್ಲಿ ಅಂದರೆ ತೀರಾ ಬೇಯ್ಬೇಕಂತ ಏನಿರಲ್ಲ, ಅಂದರೆ ಫ್ಲೇವರ್ ಬಿಡ್ಬೇಕು ಅನ್ನೋದೇನಿರಲ್ಲ. ಓಕೆ, ಎಲ್ಲ ಸ್ವಲ್ಪ ಎಲೆ ಮೇಲೆ ಬಡ್ಸೋದಲ್ವಾ? ಹೌದು. ಹಾಗಾಗಿ ಸ್ವಲ್ಪ ಮಂದ ಇರುತ್ತೆ. ಹೌದು, ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ಬಟಾಣಿ ಎಲ್ಲ. ಹೋಟ್ಲುಗಳಲ್ಲಿ ಏನಿಲ್ಲ, ಫುಲ್ಲು ಸ್ಮ್ಯಾಶ್ ಆಗ್ಬೇಕು ಪ್ರತಿಯೊಂದನ್ನು. ಓಕೆ, ಹುಳಿ ಹಾಕೊಳ್ಳೋಣ ಇವಾಗ ಸ್ವಲ್ಪ. ಇವಾಗ 1 ಕಪ್ ಆಗಷ್ಟು ಹಾಕೊಳ್ತಾ ಇದ್ದೀನಿ. ಮಿಕ್ಕಿರೋದು ಬೇಕಾದ್ರೆ ಆಮೇಲೆ ಬೇಕು ಅಂದರೆ ಹಾಕೊಳ್ಳೋದು. ಓಕೆ, ಬೇಕು ಅಂದರೆ ಹಾಕೋಬೋದು. ಹೌದು. ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಕಲ್ಲುಪ್ಪು. ಹೌದು.
ಇದು ಟೊಮೊಟೊ ಇದೆಲ್ಲ ಬೇಯಲಿಕ್ಕೆ ಇಷ್ಟು ಹಾಕ್ಕೊಳ್ಬೇಕು. ಓಕೆ. ಆಮೇಲೆ ಸ್ವೀಟಿಗೆ ಬೆಲ್ಲ. ಹೌದು. ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರು. ಹೌದು. ಓಕೆ. ಅದು ಟೊಮೊಟೊ ಎಲ್ಲ ಬೇಯಕ್ಕೆ ಬಿಡಬೇಕು. ಟೊಮೊಟೊ ಸಿಗುಂಬಳಲ್ಲಿ ಹಾಕಿರ್ತೀವಲ್ವ, ಅದು ಕ್ಲೀನಾಗಿ ಬೇಯಲಿಕ್ಕೆ ಬಿಟ್ಬಿಡ್ಬೇಕು ಅದಕ್ಕೆ. ಓಕೆ. ಮನೇಲಿ ಅದು ಮಾಡೋದಾದ್ರೆ ಇದಿಷ್ಟು ಹಾಕಿ ತೊಗರಿಬೇಳೆ ಹಾಕಿ ಒಂದು 2 ವಿಷಲ್ ಹೊಡೆದ್ಬಿಟ್ರೆ ಎಲ್ಲ ಕ್ಲೀನಾಗಿ ಬೆಂದ್ಬಿಡುತ್ತೆ. ಓಕೆ. ಬಟ್ ನೀವು ತೊಗರಿಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀರಿ? ಹೌದು, ಸಪ್ರೇಟಾಗಿ ಬೇಯಿಸ್ಕೊಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು 2 ನಿಮಿಷ ಬಿಡೋಣ. ಹಾಗೆ ಓಕೆ, ಬೆಂದಿರ್ಬೋದು. ಇವಾಗ ನೋಡೋಣ ಏನಾಗಿದೆ ಅಂತ. ಓಕೆ, ಬೆಂದಿದೆ ಆಲ್ಮೋಸ್ಟ್ ಎಲ್ಲ ನೀಟಾಗಿ. ಆ ಕೊತ್ತಂಬರಿ ಸೊಪ್ಪು ಹಾಕಿರೋ ಪರಿಮಳ ಹಾಗೆ ಹೊಡಿತಾ ಇದೆ. ಹೌದು, ಮೂಗಿಗೆ. ಕಾಯಿ ಮತ್ತು ಅದು ಸಾಂಬಾರು ಮಸಾಲೆ ಪೌಡ್ರ್ ಹಾಕಿದ್ವಲ್ಲ, ಅದು ನಿಮ್ಗೆ ಇನ್ನೊಂದು ಅಂದರೆ ಇಡ್ಲಿ ಸಾಂಬಾರು ಮಸಾಲೆ ಕ್ಲೀನಾಗಿ ಪೇಸ್ಟ್ ಆಗಬೇಕು. ಓಕೆ. ತರಿ ಆಗಬಾರ್ದು, ಬಾಯಿಗೆ ಸಿಗಬಾರ್ದು. ನೀವು ಹೋಟ್ಲುಗಳೆಲ್ಲ ನೋಡಿರ್ತೀರ, ಏನೋ ಬಾಯಿ ಸಿಗೋಲ್ಲ. ನಿಮ್ಗೆ ಅದ್ರಾಗೆ ಏನೇನು ಹಾಕಿದಾರೆ ಅನ್ನೋದೇ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ನಿಮಗೆ ಡೀಟೇಲ್ಸಾಗಿ ತೋರಿಸಿದ್ದೀನಿ ಇವತ್ತು ಹೇಗೆ ಏನೇನು ಅಂತೇಳಿ. ಸ್ವಲ್ಪ ನೀರು ಹಾಕೊಂಡು ಹಾಕ್ತಾಯಿದ್ದೀನಿ ಇವಾಗ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು. ಓಕೆ. ಮಸಾಲೆ ಕುದೀತಾ ಇದೆ. ಇದಕ್ಕೆ ಬೇಳೆ ಹಾಕೊಂಡ್ಬಿಡ್ತೀನಿ ನಾನು. ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಮನೇಲಿ ಒಂದು 50 ಗ್ರಾಮ್ ಬೇಳೆ ಸಾಕಾಗುತ್ತೆ. ಒಂದು 5 ಜನಕ್ಕೆ 10 ಜನಕ್ಕೆ 10 ಜನರಿಗೆ ಒಂದು 50 ಗ್ರಾಮ್ 60 ಗ್ರಾಮ್ ಬೇಳೆ ಸಾಕಾಗುತ್ತೆ. ಒಂದು ಸ್ಪೂನ್ ಸಾಂಬಾರು ಪೌಡ್ರು, 1.5-2 ಸ್ಪೂನ್ ಸಾಂಬಾರು ಪೌಡ್ರು, ಒಂದು ಅರ್ಧ ಕಾಯಿ. ಯಾಕಂದರೆ ಸಾಂಬಾರು ಮತ್ತು ಇಡ್ಲಿ ಸಾಂಬಾರು ಮಾಡ್ಕೊಂಡಿದ್ದು ಊಟಕ್ಕೆ ಅದು ಚೆನ್ನಾಗಿ ಬರೋಲ್ಲ. ಯಾಕಂದ್ರೆ ಸ್ವೀಟ್ ಆಗಿರುತ್ತಲ್ವ, ಸ್ವೀಟ್ ಹಾಕಿರ್ತೀವಿ, ತರಕಾರಿ ಇರಲ್ಲ ಅದರಲ್ಲಿ. ಓಕೆ. ಸೊ ಹಂಗಾಗಿ ಜಾಸ್ತಿ ಇಡ್ಲಿ ಸಾಂಬಾರು ಮಾಡ್ಕೊಂಡ್ರು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ಅಷ್ಟೇ. ಎಲ್ಲ 1 ಕಪ್ ಹಾಕಿದ್ದು ಆಗಲಿ, 2 ಕಪ್ ಹುಳಿ ತೋರಿಸಿದ್ದೀನಿ. ಅದ್ರಲ್ಲಿ 1 ಕಪ್ ಅಷ್ಟೇ ಹುಳಿ ಹಾಕಿದ್ದೆ. ಈಗ ನೋಡ್ಕೊಂಡ್ಬಿಟ್ಟು ಉಪ್ಪು ಹುಳಿ ಏನೋ ಬೇಕಂತೇಳಿ ನೋಡ್ಕೊಂಡ್ಬಿಟ್ಟು ಟೇಸ್ಟ್ ನೋಡ್ಕೊಂಡು ಹಾಕೋದು. ಆಲ್ಮೋಸ್ಟ್ ಎಲ್ಲ ಸರಿ ಇದೆ, ಏನು ಬೇಡ. ಏನೋ ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಮನೇಲಿ ಯಾವುದೇ ಐಟಮ್ ಮಾಡಿದ್ರು ಉಕ್ಕಕ್ಕೆ ಬಿಡಬಾರ್ದು ಅಂತಾರೆ. ಏನಕ್ಕಂದರೆ ಪ್ರತಿಯೊಂದೂ ಮೇನ್ ಇಂಗ್ರೀಡಿಯೆಂಟ್ಸ್ ಪೂರ್ತಿ ಇದರೆಲ್ಲ ಇದ್ಬಿಡುತ್ತೆ, ನೊರೆಲ್ಲ ಇರುತ್ತೆ. ಇದು ಉಕ್ತಲ್ಲ ಅಂದರೆ ಅದರದ್ದು ಫ್ಲೇವರ್ ಪೂರ್ತಿ ಅರ್ಧ ಹೋಗಿರುತ್ತೆ, ಅದರಲ್ಲಿ ಏನು ಉಳಿದಿರಲ್ಲ ಫ್ಲೇವರ್. ಓಕೆ. ಸೊ ಅದು ಉಕ್ಕಕ್ಕೆ ಬಿಡಬಾರ್ದು ಯಾವುದನ್ನೇ ಯಾವುದೇ ಐಟಮ್ಸ್ ಮಾಡಿದ್ರು ಅದು ಉಕ್ತ ಅಂದರೆ ಅದರಲ್ಲಿ ಏನು ಸಾರಾಂಶ ಇರಲ್ಲ. ಓಕೆ. ಈಗ ಒಂದು 4 ಸರಿ ಹಾಗೆ ತಿರ್ಸ್ತಾ ಇದ್ದೆ. ಈಗ ಒಂದು 4 ಸರಿ ಹಿಂಗೆ ಎತ್ತಾಕಿದ್ರೆ ನೊರೆಲ್ಲ ಹೋಗ್ಬಿಡುತ್ತೆ ಆಲ್ರೆಡಿ. ಇನ್ನೊಂದು ಹೋಟ್ಲಲ್ಲಿ ಮೇಯ್ನು ಅಂದರೆ ಇದು ಕೊತ್ತಂಬರಿ ಸೊಪ್ಪು ಎಷ್ಟು ನೀವು ಚೆನ್ನಾಗಿ ಹಾಕ್ತಿರೋ ಓಕೆ ಅಷ್ಟು ಚೆನ್ನಾಗಿ ಅದು ಫ್ಲೇವರ್ ಬರುತ್ತೆ, ರುಚಿ ಬರುತ್ತೆ. ಓಕೆ. ನೋಡ್ಬೋದು ಕಲರ್ ಆಗಲಿ ಯಾವುದೇ ಆಗಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಓಕೆ, ರೆಡಿ ಆಗಿದೆ. ಇವಾಗ ರೆಡಿ ಇದೆ. ಹೌದು. ಓಕೆ, ಸೂಪರ್. ಇಡ್ಲಿ ಜೊತೆ ಸರ್ವ್ ಮಾಡ್ಕೋಬೋದು. ಇಡ್ಲಿ ಜೊತೆ ಇಡ್ಲಿ ಸಾಂಬಾರು. ಸ್ಮಾಲ್ ಆನಿಯನ್ ಹಾಕ್ಕೊಂಡು ತಿಂತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಸೊ ಇನ್ನೊಂದು ಸ್ವಲ್ಪ ದಪ್ಪನೇ ಆಯ್ತು ಇದು. ಥಿಕ್ನೆಸ್ ಇದೆ, ಇನ್ನು ತೆಳ್ಳ ಬರುತ್ತೆ ಹೋಟ್ಲಲ್ಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ತೋರಿಸ್ಕೊಟ್ಟಿದ್ದಕ್ಕೆ. ಸವಿರುಚಿ ಕೇಟರ್ಸು ಕೋಡಿಪಾಳ್ಯ. ಸೊ ಇವರು ಅದ್ಭುತವಾಗಿರೋಂಥ ಇಡ್ಲಿ ಸಾಂಬಾರ್ ರೆಸಿಪಿನ ಮಾಡಿ ತೋರಿಸಿದ್ದಾರೆ, ಜೊತೆಗೆ ಇಡ್ಲಿನೂ ಕೊಟ್ಬಿಟ್ಟಿದ್ದಾರೆ. ಇಡ್ಲಿ ಜೊತೆಗೆ ಸಾಂಬಾರು ಟ್ರೈ ಮಾಡಲಿಲ್ಲ ಅಂದರೆ ಹೇಗೆ, ಗಟ್ಟಿ ಇದೆ. ಬೇಳೆ ಹಾಕಿ ಕುಂಬಳಕಾಯಿ ಹಾಕಿ ಮಾಡಿಕೊಟ್ಟವ್ರೆ. ಟ್ರೈ ಮಾಡೋಣ. ಸಿಹಿನೇ ಬಹಳ ಇಷ್ಟ ಆಗತ್ತದು. ಬೆಲ್ಲ ಹಾಕಿರ್ತಾರೆ, ಕುಂಬಳಕಾಯಿ ಕೂಡ ಸ್ವಲ್ಪ ಸಿಹಿ ಕೊಡುತ್ತೆ. ಬೆಲ್ಲ ಹಾಕಿರೋದ್ರಿಂದ ಅದರ ಒಂದು ಸಿಹಿ ಸಿಗುತ್ತೆ. ಮತ್ತಿನ್ನು ಹುಳಿ, ಆ ಹುಣಸೆ ಹಣ್ಣಿನ ಹುಳಿ ಇದೆಯಲ್ಲ, ಅದು ಸಕ್ಕತ್ತಾಗಿ ಸಿಗ್ತಾಯಿದೆ. ಅದೇ ಬಹಳ ಇಷ್ಟವಾಗುವಂಥದ್ದು. ಅಂದರೆ ಹುಳಿ ಮತ್ತು ಆ ಸಿಹಿ ಎರಡು ಕಾಂಬಿನೇಷನ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ.